ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮನೆಯ ಹೆಣ್ಮಕ್ಳಿಗೆ ಎಲ್ರಿಗೂ ಇಷ್ಟವಾದ ಹಬ್ಬ. ಅದರ ಜೊತೆಗೇನೆ ನಾವು ಸತ್ಯನಾರಾಯಣ ಸ್ವಾಮಿ ವ್ರತ ಹಾಗೂ ವರಮಹಾಲಕ್ಷ್ಮಿ ಪೂಜಾ ಎರಡೂ ಒಟ್ಟಿಗೆ ಆಚರಿಸ್ತಾ ಇದ್ದೀವಿ. ಹಬ್ಬ ಅಂತಂದ ತಕ್ಷಣ ಎಲ್ರಿಗೂ ಗೊತ್ತೇ ಇರುತ್ತೆ, ಮನೆಯಲ್ಲಿ ಪೂಜೆ ಸಾಮಗ್ರಿಗಳನ್ನು ಜೋಡಿಸುವುದಾಗಲಿ, ಹಾಗೆ ಕ್ರಮಬದ್ಧವಾಗಿ ನಾವು ಎಲ್ಲ ಅಲಂಕಾರಗಳನ್ನು ಮಾಡುವುದಾಗಲಿ ತುಂಬಾ ಮುಖ್ಯ. ಎಲ್ಲರ ಮನೆಯಲ್ಲಿ ಬೇರೆ ಬೇರೆ ಪದ್ಧತಿಗಳಿರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರುವ ಪದ್ಧತಿ ಪ್ರಕಾರ ನಾವು ಲಕ್ಷ್ಮೀನ ಕೂರಿಸ್ತೀವಿ. ಸತ್ಯನಾರಾಯಣ ಸ್ವಾಮಿ ಪೂಜಾನ ನವಗ್ರಹ ಪೂಜೆ ಮಾಡಿಯೇ ಪ್ರಾರಂಭಿಸೋದು. ಅದಕ್ಕಾಗಿ ಬೇಕಾದ ಬಿಂದಿಗೆಗಳನ್ನೆಲ್ಲ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀವಿ. ಲಕ್ಷ್ಮಿಯನ್ನು ಕೂರಿಸುವ ಬಿಂದಿಗೆಯಲ್ಲಿ ನಾವು ಈ ರೀತಿಯಾಗಿ ಒಂದು ಕಾಯಿನ್, ಹಾಗೆಯೇ ಒಂದು 5 ಕವಡೆ ಹಾಕೋಬೇಕು. ಅದರೊಟ್ಟಿಗೆ ಕಮಲಾಕ್ಷಿ ಬೀಜವನ್ನು ಕೂಡ ಹಾಕ್ತಾ ಇದ್ದೀವಿ. ಹಾಗೆಯೇ ಒಂದು 5 ಗೋಮತಿ ಚಕ್ರವನ್ನು ಕೂಡ ಅದರೊಟ್ಟಿಗೆ ಹಾಕ್ತಾ ಇದ್ದೀವಿ. ಅದಾದಮೇಲೆ ಒಂದು 5 ಏಲಕ್ಕಿ ಹಾಗೆ ಲವಂಗವನ್ನು ಕೂಡ ನಾವು ಅದಕ್ಕೆ ಹಾಕ್ತೀವಿ. ಅದರೊಟ್ಟಿಗೆ ಈ ರೀತಿಯಾಗಿ ಯಾವುದಾದರೂ ಒಂದು ಚಿನ್ನದ ಕಾಯಿನ್ ಆಗಿರಲಿ ಅಥವಾ ಯಾವುದೇ ಚಿಕ್ಕ ಪುಟ್ಟ ಐಟಮ್ ಆಗಿರಲಿ, ಅದನ್ನು ಕೂಡ ನೀವು ಅದಕ್ಕೆ ಹಾಕೊಬೋದು. ಈ ರೀತಿಯಾಗಿ ನಾವು 2 ಬಿಂದಿಗೆಗಳನ್ನು ಇಟ್ಕೊಂಡು, ಒಂದು ಲಕ್ಷ್ಮಿಗೆ ಆಗಲೇ ನೋಡಿದ್ವಲ್ಲ ಆ ಥರ, ಹಾಗೆಯೇ ಒಂದು ವಿಷ್ಣುಗೆ ಅದಕ್ಕೆ ಪಂಚೆಯನ್ನು ಕಟ್ತಾ ಇದ್ದೀವಿ. ಲಕ್ಷ್ಮಿಗೆ ಸೀರೆಯನ್ನು ಉಡಿಸುವುದೇ ಒಂದು ಟಾಸ್ಕ್ ಅಂತ ಹೇಳ್ಬೋದು. ತುಂಬಾ ಕೇರ್ಫುಲ್ಲಾಗಿ ನೀಟಾಗಿ ಅದನ್ನು ಉಡಿಸ್ಬೇಕಾಗುತ್ತೆ. ಈ ರೀತಿಯಾಗಿ ನಾವು ಕಲಶವನ್ನು ಇಟ್ಟು ಮುಖವನ್ನು ಹಾಕಿ ಅಲಂಕಾರ ಮಾಡಿದ್ವಿ. ಈಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ನವಗ್ರಹದ ಬಿಂದಿಗೆಗಳು. ನವಗ್ರಹ ದೇವರನ್ನು ಕೂರ್ಸೋಕ್ಕೆ ಈ ರೀತಿಯಾಗಿ ಮಾಡ್ತಾ ಇರೋದು. ಹಿಂದಿನ ದಿನಾನೇ ಎಲ್ಲವನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ತುಂಬಾ ಟೈಮ್ ಇರುತ್ತೆ, ಹಾಗೆ ಭಕ್ತಿಯಿಂದ ಬೇಡ್ಕೋಬೋದು. ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ತಾ ಇರೋದು. ನಮ್ಮ ಮನೆಯಲ್ಲಿ ಹೆಣ್ಣು ಗಂಡು ಅಂತ ಭೇದ ಭಾವ ಇಲ್ಲದೆ ಎಲ್ಲರೂ ಕೆಲಸವನ್ನು ಒಟ್ಟಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಪ್ಪ ಕೂಡ ರಂಗೋಲಿ ಹಾಕ್ತಾ ಇದ್ದಾರೆ. ಪೂಜೆಗೆ ಬರುವಂತಹ ಎಲ್ಲ ಸಂಬಂಧಿಕರಿಗಾಗಲಿ, ಹಾಗೆಯೇ ಅಕ್ಕಪಕ್ಕದ ಮನೆಯವರಿಗೆ ಎಲ್ಲರಿಗೂ ಕಂಕಣವನ್ನು ಕಟ್ತಾ ಇರೋದು. ಹಾಗೆಯೇ ಈ ರೀತಿಯಾಗಿ ನಮ್ಮ ಪೂಜೆ ಕಾಣಿಸ್ತಾ ಇದೆ.
ನಾನು ಕೂಡ ಈ ರೀತಿಯಾಗಿ ಸೀರೆಯನ್ನು ಉಟ್ಕೊಂಡು ರೆಡಿಯಾಗಿದ್ದೆ. ಪೂಜೆ ಎಲ್ಲ ಮುಗಿತಾ ಬಂತು. ಈಗ ಸಪಾದ ಭಕ್ಷ್ಯವನ್ನು ಎಲ್ರಿಗೂ ನೀಡ್ತಾ ಇದ್ದೀವಿ. ಹಾಗೆಯೇ ಬಂದ ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ತುಂಬಾ ತಮಾಷೆ ತರಲೆ ಮಾಡಿಕೊಂಡು ಎಲ್ಲರೂ ಊಟ ಮಾಡ್ತಾ ಇದ್ರು. ಪೂಜೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಎಲ್ಲರೂ ಬಂಧುಗಳು ಬಂದು ಹರಕೆ ಹಾರೈಸಿದರೆ ನಮ್ಮ ಮನಸ್ಸಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಹಾಗೆ ಪೂಜೆ ಮಾಡಿದ ಫಲ ಕೂಡ ನಮಗೆ ದೊರೆಯುತ್ತೆ ಅಂತ ಹೇಳ್ತಾರೆ. ಸೊ ನೋಡಿದ್ರಲ್ಲ, ಹೀಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜಾ ಕೂಡ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆ ವರಮಹಾಲಕ್ಷ್ಮಿ ಹಾಗೂ ಸತ್ಯನಾರಾಯಣ ಸ್ವಾಮಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.